ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಈಗ ಶಾಕ್ ಕೊಟ್ಟಿದೆ. ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅವರು ಒಂದು ನಿರೀಕ್ಷೆಯಲ್ಲಿದ್ದರು. ಬಟ್ ಈಗ ಆ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಪ್ರಾಥಮಿಕ ಹಂತದಲ್ಲಿ. ಮುಂದಿನ ವರ್ಷ ಮೇ 15ರವರೆಗೆ ಜೈಲಿನಲ್ಲಿ ಕಾಲ ಕಳೆಯುವುದು ಅನಿವಾರ್ಯ ಆಗಿದೆ ನಟ ದರ್ಶನ್ಗೆ. ಈಗ ಇನ್ನು ಜೈಲಿನಲ್ಲಿ ಅಗತ್ಯ ಸೌಲಭ್ಯಗಳನ್ನು ನೀಡಲು ಸೂಚಿಸಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಹೇಳಿದೆ. ಸೊ ಮುಖ್ಯವಾಗಿ ಒಂದಿಷ್ಟು ನ್ಯಾಯಾಧೀಶರು ಮುಖ್ಯವಾಗಿ ಈ ರೀತಿಯಾಗಿ ಒಂದು ತೀರ್ಪು ಬಂದಿರೋದು. ಮುಂದಿನ ವರ್ಷದೊಳಗೆ ಏನೇನೆಲ್ಲ ವಿಚಾರಣೆ ಬಾಕಿ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ, ಆದಷ್ಟು ಬೇಗ ಮುಗಿಸ್ಕೊಂಡು ಅದಾದಮೇಲೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಅದನ್ನು ಮತ್ತೆ ನಾವು ಪರಿಗಣಿಸ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ದರ್ಶನ್ ಪರವಾಗಿರುವಂತಹ ವಕೀಲರು ಕೂಡ ಒಂದಿಷ್ಟು ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ನಮಗೇನು ಸರಿಯಾದ ವ್ಯವಸ್ಥೆ ಇಲ್ಲ, ಅದು ಇದು ಅಂತೆಲ್ಲ ಒಂದಿಷ್ಟು ಸುಳ್ಳು ಹೇಳಿದ್ದಾರೆ ಅಂತ ಇದೆ. ಬಟ್ ಜೈಲಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಕೊಡಬೇಕಾಗಿರುವಂಥ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನಿದೆ ಕೆಳ ಹಂತದ ಅಂದರೆ ಸಿವಿಲ್ ಕೋರ್ಟ್ನಲ್ಲಿ ನಮ್ಮ ಸಾಕ್ಷಿಗಳ ವಿಚಾರಣೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಇವರು ಸುಪ್ರೀಂ ಕೋರ್ಟಿಗೆ ಹೋಗಿರುವಂಥದ್ದು. ಜಾಮೀನು ಅರ್ಜಿ ವಿಚಾರಣೆ 9 ತಿಂಗಳಿಂದ ನಮ್ಮ ಕೈದಿ ಇದರಲ್ಲಿದ್ದಾರೆ, 9 ತಿಂಗಳಿಂದ ಜೈಲಲ್ಲೇ ಇದ್ದಾರೆ, ವಿಚಾರಣೆ ತುಂಬ ವಿಳಂಬ ಮಾಡ್ತಾ ಇದ್ದಾರೆ, ಇದಕ್ಕೆ ಜಾಮೀನು ಕೊಡಿ ಅನ್ನುವಂಥ ನಿಟ್ಟಲ್ಲಿ ಅವರು ಅವಕಾಶಗಳನ್ನ ಕೇಳಿದ್ರು. ಆದರೆ ಸುಪ್ರೀಂ ಕೋರ್ಟು ತುಂಬ ದೊಡ್ಡ ಮಟ್ಟಕ್ಕೆ ತಳ್ಳಿ ಹಾಕಿದಂಗಿದೆ. ಅದು ಈ ಕ್ವಾರಂಟೈನ್ ಸೆಲ್ ಕೂಡ ಜೈಲಿಗೆ ಸಂಬಂಧಿಸಿದ್ದೇ ಆಗಿರೋದ್ರಿಂದ ನಿಮಗೆ ಒಂದು ಭದ್ರತೆ ವಿಚಾರದಲ್ಲಿ ಅಲ್ಲಿ ಇರಿಸಲಾಗಿದೆ. ಆದರೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಗತ್ಯವಾಗಿ ಏನು ಕೊಡಿಸ್ಬೇಕು ಅದರ ಬಗ್ಗೆ ನಾವು ತಿಳಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ನ್ಯಾಯಾಧೀಶರು ಆದೇಶ ಮಾಡಿರುವಂಥ. ಸರ್, ಈ ನಡುವೆ ಬಾಲನ್ ಅವರು ವಕೀಲರು, ಹಿರಿಯ ವಕೀಲರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದರೆ ಕೇಳೋಣ. ಲಿಬರ್ಟಿ ಈಸ್ ಗಿವನ್ ಟು ಪ್ರಿಫರ್ ಎ ಬೇಲ್ ಪಿಟಿಷನ್. ಈಗ ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಕ್ಲೋಸ್ ಆಯಿತು. ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ ಮಾಡಿದ್ದಾರೆ. ನೋಡಿ, 1 ವರ್ಷ ನಿನಗೆ ಬೇಲ್ ಇಲ್ಲ, ಬೇಲ್ ಕೇಳಬೇಡ. ಅದು ಹೇಳಿದ ಮೇಲೆ ಲೋಯರ್ ಕೋರ್ಟು, ಹೈಕೋರ್ಟು ಬೇಲು ಕೊಡೋದಿಲ್ಲ. 1 ವರ್ಷ ಆದಮೇಲೆ ನೀವು ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಆ ತಡೆನ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಅನುಕೂಲನೇ. 1 ವರ್ಷ ಆದಮೇಲೆ ಬೇಲ್ ಪಿಟಿಷನ್ ಹಾಕ್ತಾರೆ. ಆ ಪರಿಸ್ಥಿತಿ ಹೆಂಗಿದೆ, ಎಷ್ಟು ವಿಟ್ನೆಸ್ ಹಾಸ್ಟೈಲು, ಏನು ಬಂದಿದೆ, ಯಾರಾಗಲೂ ವಿಟ್ನೆಸ್ಗಳನ್ನ ಥ್ರೆಟ್ ಮಾಡಿದಾರಾ, ಇವ್ರು ಹೆಂಗೆ ನಡ್ಕೊಳ್ತಾರೆ, ಇದೆಲ್ಲ ಸರ್ಕಮ್ಸ್ಟೆನ್ಸು ಅಕ್ಯುಮುಲೇಟ್ ಆಗುತ್ತೆ. ಆವಾಗ ಇಲ್ಲ, ಇವರು ಒಳ್ಳೆ ಮನುಷ್ಯ, ಜೈಲಲ್ಲಿ ಏನು ಕಿರುಕುಳ ಕೊಟ್ಟಿಲ್ಲ, ವಿಟ್ನೆಸ್ಗಳನ್ನ ಟ್ಯಾಂಪರ್ ಮಾಡಿಲ್ಲ, ಇವ್ರ ಲಾಯರ್ಗಳು ಕರೆಕ್ಟಾಗಿ ಕ್ರಾಸ್ ಮಾಡ್ತಿದ್ರು, ಬೇಕಂತೆ ಡಿಲೇ ಮಾಡಿಲ್ಲ, ಆ ಥರ ಎಲ್ಲ ಕೂಡಿ ಬಂದರೆ ಬೇಲ್ ಕೊಡೋ ಸಾಧ್ಯತೆ ಇದೆ ಎಂದು ಹೇಳ್ಬೋದು. ಕೊಡ್ತಾರೆ ಅಂತ ನಾನು ಹೆಂಗೆ ಹೇಳ್ಬೋದು. ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರು ಮುಕುಲ್ ರೋಹಟಗಿ ಅಂತ ಇವ್ರ ಪರವಾಗಿ ಏನು ಹೇಳಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದ್ದಾರೆ. ಸಹ ಕೈದಿಗಳಿಂದ ಇವರಿಗೆ ಕಿರುಕುಳ ಆಗ್ತಾ ಇದೆ, ಇವರನ್ನ ಆ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿದ್ದಾರೆ, ಪಕ್ಕದಲ್ಲೇ ಇವರಿಗೆ ಭಯೋತ್ಪಾದಕರನ್ನ ಅಂದರೆ ಕೈದಿಗಳನ್ನ ಇರಿಸಲಾಗಿದೆ, ಭಯೋತ್ಪಾದಕರನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಸಹ ಕೈದಿಗಳಿಂದಾಗಿ ಇವ್ರಿಗೆ ತೊಂದರೆ ಆಗ್ತಾ ಇದೆ. ಸರಿಯಾದ ಗಾಳಿ ಬೆಳಕು ಇಲ್ಲದಿರುವಂಥ ರೂಮ್ ಅದು. ಸೊ ಅಲ್ಲಿ ಕೂಡ ಇವರಿಗೆ ಗಾಳಿ ಬೆಳಕು ಸರಿ ಇಲ್ಲದೆ ಇರೋದ್ರಿಂದ, ಸೂರ್ಯನ ಬೆಳಕು ಬೀಳದೇ ಇರೋದ್ರಿಂದ ಇವರಿಗೆ ಫಂಗಸ್ ಇನ್ಫೆಕ್ಷನ್ ಆಗಿದೆ, ಕೈಗಳಿಗೆಲ್ಲ ಫಂಗಸ್ ಇನ್ಫೆಕ್ಷನ್ ಆಗಿದೆ. ಇನ್ನು ಬೆನ್ನು ನೋವಿಗೆ ಸಂಬಂಧಪಟ್ಟಂಗೆ ಇವ್ರನ್ನ ಬೇರೆ ಮೂಲ ಸೌಕರ್ಯ ಅಂದರೆ ಏನಾಗಿದೆ, ಈ ಹಿಂದೆ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ವಾದ ಏನಿತ್ತು, ಅದನ್ನ ಪರಿಗಣಿಸಿ ನೀವು 5 ಸ್ಟಾರ್ ಟ್ರೀಟ್ಮೆಂಟ್ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದನ್ನೇ ಇವ್ರು ನೆಪ ಆಗಿಸ್ಕೊಂಡು ಮೂಲ ಸೌಕರ್ಯನೇ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ವಾದ ಮುಂದಿಟ್ಟಿದ್ರು. ಅಂದರೆ ಇವರು ಬೆನ್ನು ನೋವಿದೆ, ಬೆನ್ನು ನೋವಿಗೆ ಸಂಬಂಧಪಟ್ಟಂತ ಹಾಸಿಗೆ ಕೊಡಿ ಅನ್ನುವಂಥದ್ದೇನೋ ಬೇಡಿಕೆ ಇಟ್ಟಿದ್ರು. ಇದು ಈ ಹಾಸಿಗೆ, ದಿಂಬು, ಇನ್ನೊಂದು ಮತ್ತೊಂದು ಇವ್ರು ಏನಿದ್ದಾರೆ ಗಾಳಿ ಬೆಳಕಿಲ್ಲದೆ ಇರೋ ರೂಮ್ ಇಟ್ಟಿದ್ರೆ ನಮಗೆ. ಬಟ್ ಅದಕ್ಕೆ ಸರ್ಕಾರಿ ವಕೀಲರು ಎಲ್ಲವೂ ನಾವು ಆ ಥರದ್ದು ಏನು ವ್ಯವಸ್ಥೆಯಲ್ಲಿ ಏನು ಲೋಪ ಮಾಡಿಲ್ಲ, ಅವರಿಗೆ ಕೊಡಬೇಕಾಗಿರುವಂಥ ಎಲ್ಲ ಕೈದಿಗಳಿಗೆ ಏನು ಕೊಡಬೇಕಾಗಿರೋದು ಕೊಟ್ಟಿದ್ದೀವಿ. ಸರ್ಕಾರದ ಪರವಾದ ಪೀಠಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಎಸ್ ಸರ್ಕಾರದ ಪರವಾದ ವಕೀಲ ಸಿದ್ಧಾರ್ಥ ಲೋತ್ರ ಏನು ಹೇಳಿದ್ದಾರೆ, ಇವರ ಪರವಾಗಿ ಅಂದರೆ ಸರ್ಕಾರದ ಪರವಾಗಿ ಅವರು ವಾದ ಮಾಡಿದ್ದಿಷ್ಟೇ, ಸರ್ಕಾರದ ಸಂಬಂಧಪಟ್ಟಂಗೆ ಇವರಿಗೆ ಒದಗಿಸಲಾದ ರೂಮು ಕ್ವಾರಂಟೈನ್ ಅಂದರೆ ಕೊರೋನಾ ಸಂದರ್ಭದಲ್ಲಿ ಸಿದ್ಧತೆ ಆಗಿದ್ದ ವಿನಃ ಅದರಲ್ಲಿ ಯಾವುದು ಬೇರೆ ಇಲ್ಲ. ಇವರಿಗೆ ಮೂಲ ಸೌಕರ್ಯ ಏನೇನಿತ್ತು ಅದೆಲ್ಲ ಕೊಟ್ಟಿದ್ದೀವಿ, ಅಗತ್ಯ ಸೌಲಭ್ಯವನ್ನು ಕೊಡಿಸಿದ್ದೀವಿ. ಅದನ್ನೊಂದು ನೆಪ ಇಟ್ಕೊಂಡು ಬರ್ತಾ ಇದ್ದಾರೆ. ಸಹ ಕೈದಿಗಳಿಂದ ಇಲ್ಲ ಅನ್ನೋದಕ್ಕೆ ಇವರು CCTV ಫುಟೇಜ್ಗಳನ್ನ ಸಮೇತ ಸರ್ಕಾರ ಅಧಿಕಾರಿಗಳು ಸಲ್ಲಿಸುವಂತ ಲೆಕ್ಕಾಚಾರ ಮಾಡ್ಕೊಂಡಿದ್ರು. ಹಾಗಾಗಿ ಇವರಿಗೆ ಬೇಲ್ 1 ವರ್ಷದವರೆಗೂ ಅಂದರೆ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ನೀವು
ವಿಚಾರಣೆಯನ್ನು ವಿಳಂಬ ಮಾಡೋಂಗಿಲ್ಲ. ದಿನ ಬೇಕಾದರೂ ನೀವು ವಿಚಾರಣೆ ನಡೆಸಿ ಅವಕಾಶಗಳು ಸಿಕ್ಕರೆ, ಆದರೆ 1 ವರ್ಷದ ಅವಧಿಯಲ್ಲಿ ಮುಗಿಸ್ಕೊಳ್ಳಿ. ಅದಾದ ನಂತರದಲ್ಲಿ ಇವರು ಜಾಮೀನು ವಿಚಾರಕ್ಕೆ ಬರೋಣ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಚಾರಣೆ ಒಂದು ಪ್ರಭಾವ ವಲಯ ಅವ್ರ ಹಿಂದೆ ಇರೋ ಕಾರಣಕ್ಕೋಸ್ಕರವಾಗಿ ವಿಳಂಬ ಆಗ್ತಿದೆ ಅನ್ನೋದು ಕೂಡ ಅನುಮಾನ ಮೂಡುತ್ತೆ ಅಂತ ಈ ಪ್ರಕರಣದಲ್ಲಿ ಒಂದಷ್ಟು ಜನ ಸೇರಿ ಗುಂಪಲ್ಲಿ ಇದು ಪ್ರಕರಣ ನಡೆದಿರೋದ್ರಿಂದ, ಕೊಲೆ ಪ್ರಕರಣ. ಸೊ ಆ ನಿಟ್ಟಲ್ಲೂ ಕೂಡ ಇವರಿಗೆ ವಿಶೇಷ ಸೆಲ್ನಲ್ಲಿ ಇರಿಸಲಾಗಿದೆ. ಒಂದಷ್ಟು ಬೇರೆ ಬೇರೆ ಹೇರಿಕೆಗಳು ಬರಬಾರದು, ಬೇರೆ ಬೇರೆ ನಿಟ್ಟಲ್ಲಿ ಪ್ರಕರಣದ ತಿರುವು ಬೇರೆ ಬೇರೆ ಆಗಬಾರದು ಅನ್ನುವಂಥ ನಿಟ್ಟಲ್ಲಿ ಅವರಿಗೆ ಆ ವ್ಯವಸ್ಥೆ ಅಡಿ ತರಲಾಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. 1 ವರ್ಷದವರೆಗೂ ಯಾವುದೇ ಜಾಮೀನಿಗೆ ಇವರಿಗೆ ಅವಕಾಶ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ವಿಚಾರಣೆಯನ್ನ ತೀವ್ರಗತಿಯಲ್ಲಿ ಮಾಡಿ 1 ವರ್ಷದೊಳಗಡೆ ಮುಗಿಸ್ಕೊಳ್ಳಿ ಅಂತ ಹೇಳಿರುವಂಥದ್ದು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.